ಸರ್ ಇದು ಸೋಮವಾರ ದಿವಸ ಸಾಯಂಕಾಲ ಬಿಟ್ವೀನ್ 7:30 ಟು 7:45 7:45 7:45 ಒಳಗಡೆ ದರ್ಬಾರ್ಗಲ್ಲಿ ಹತ್ತಿರ ದರ್ಬಾರ್ಗಲ್ಲಿ ಮೇಲೆ ಇವರು ಒಂದು ಅಂಗಡಿಗೆ ಹೋಗ್ತಾಯಿದ್ರು. ಬೇಕ್ರಿಗೆ ಅಯ್ಯಂಗಾರ್ ಬೇಕ್ರಿ ಅಂತ ಬೇಕ್ರಿ ಇದೆ, ಅಲ್ಲಿ ಹೋಗಿ ಸ್ನ್ಯಾಕ್ಸ್ ತರಲಿಕ್ಕೆ ಹೋಗಿದ್ರು ಅವರು. ಇವನು ಹಿಂದ್ಗಡೆಯಿಂದ ಬಂದು ಅದು ದೊಡ್ಡ ಹ್ಯಾಮರ್ ತೊಗೊಂಡು ತಲೆಗೆ ಹೊಡೆದಿದ್ದಾನೆ. ಫಸ್ಟ್ ಅವನ ಹೆಸರು ಅಯಾನ್ ಅಂತ. ಅಯಾನ್ ಅವನ ಜೊತೆಗೆ ನಮ್ಮದು ಏನು ದುಶ್ಮನಿ ಇಲ್ಲ, ಏನಿಲ್ಲ. ಮತ್ತು ಅವನು ಯಾತಿಗೆ ಮಾಡಿದ್ದಾನೆ, ಈ ಥರ ಅಟೆಂಪ್ಟ್ ಟು ಮರ್ಡರ್ ಇಲ್ಲ. ಇದು ದಿಸ್ ಈಸ್ ಮರ್ಡರ್ ಓನ್ಲಿ. ಅವನದು ಇಂಟೆನ್ಷನ್ ಏನಿತ್ತು, ಜಾಗದಲ್ಲಿ ಅವನಿಗೆ ಖಲಾಸ್ ಮಾಡಬೇಕು ಅಂತ, ಆ ಥರ ಹೊಡೆದಿದ್ದಾನೆ ಸರ್. ನೀವು ಇಂಜರೀಸ್ ನೋಡಿದರೆ ಯು ವಿಲ್ ನಾಟ್ ಬಿಲೀವ್ ದ ಲೆವೆಲ್ ಆಫ್ ಇಂಜರೀಸ್ ದ ಪೇಷಂಟ್ ದ ಡಿಸೀಸ್ ಹ್ಯಾಸ್ ಗಾಟ್ ಆನ್ ಹಿಸ್ ಬಾಡಿ. ನಮ್ಮದು ಪೊಲೀಸ್ ಡಿಪಾರ್ಟ್ಮೆಂಟ್ಗೆ, ಅಡ್ಮಿನಿಸ್ಟ್ರೇಷನ್ಗೆ, ನಮ್ಮ ಎಂಟೈರ್ ಫ್ಯಾಮಿಲಿ ಕಡೆಯಿಂದ ಒಂದೇ ವಿನಂತಿ ಸರ್, ನಾವು ಯಾವ ಪರಿಸ್ಥಿತಿಯಿಂದ ಹೋಗ್ತಾ ಇದ್ದೀವಿ ಅದು ನಮಗೆ ಗೊತ್ತು. ಈ ಥರ ಪರಿಸ್ಥಿತಿ ಯಾರಿಗೆ ಬರಬಾರ್ದು. ಮತ್ತು ಅವರು ಯಾರು ಮಾಡಿದ್ದಾನೆ, ಅವನು ಆಲ್ರೆಡಿ ಪೊಲೀಸ್ ಕಸ್ಟಡಿಯಲ್ಲಿ ಇದ್ದಾನೆ. ಅವನಿಗೆ ಸ್ಟ್ರಿಕ್ಟೆಸ್ಟ್ ಪನಿಷ್ಮೆಂಟ್ ಕೊಡಬೇಕು. ಮತ್ತು ಇದರ ಹಿಂದೆ ಯಾರಿದ್ದಾರೆ, ನಮಗೆ ಬೇರೆ ಬೇರೆ ಥರದ ಮಾಹಿತಿ ಬರ್ತಾಯಿದೆ. ಮತ್ತು ಇವ್ರ ಹಿಂದೆ ಇಂಟೆನ್ಷನ್ ಯಾರಿದ್ದಾರೆ, ಅಥವಾ ಯಾರೊಬ್ಬರು ಮಾಸ್ಟರ್ ಮೈಂಡ್ ಇದ್ದಾರೆ, ಪ್ಲ್ಯಾನಿಂಗ್ ಮಾಡಿದ್ದಾರೆ, ಅದು ನಮಗೆ ಏನೂ ಗೊತ್ತಿಲ್ಲ. ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಮತ್ತು ಅಡ್ಮಿನಿಸ್ಟ್ರೇಷನ್ಗೆ ಒಂದೇ ವಿನಂತಿ ನಮ್ಮ ಎಂಟೈರ್ ಫ್ಯಾಮಿಲಿ ಕಡೆಯಿಂದ, ಇದರ ಹಿಂದೆ ಯಾರಿದ್ದಾರೆ ಅವ್ರಿಗೆ ಹಿಡಿಬೇಕು. ಮತ್ತು ಈ ಅಟ್ಯಾಕರಿಗೆ, ಈ ಮರ್ಡರರಿಗೆ, ಅಯಾನ್ ಅಂತ ಅವನಿಂದ ಏನು ಹೆಸರಿದೆಯಲ್ಲ, ಇವನಿಗೆ ಟು ಬಿ ಹ್ಯಾಂಗ್ ಟಿಲ್ ಡೆತ್. ಒಬ್ಬನೇ ಇದ್ದಾನೆ ಸರ್, ಒಬ್ಬನೇ ಇದ್ದ ಆ ದಿವಸ. ಹಳೆ ವಿಚಾರ ಅಂತ ಹೇಳ್ತಾ ಇದ್ದಾನೆ ಸರ್, ಬಟ್ ದಟ್ ಈಸ್ ನಾಟ್ ಜಸ್ಟಿಫೈಬಲ್. 16 ವರ್ಷದಿಂದ 15-16 ವರ್ಷದಿಂದ ಒಂದು ಮಾತಿದು ಇಟ್ಕೊಂಡು ನಾನು ಆ ಟೈಮಿಂದ ಬದಲಾ ತೊಗೊಂಡಿದ್ದೀನಿ ಅಂತ ಹೇಳ್ತಾ ಇದ್ದಾನೆ. ಆ ಟೈಮಲ್ಲಿ ಒಂದು ವಯಸ್ಸು 8 ವರ್ಷ 10 ವರ್ಷ ಇತ್ತು ಸರ್. ಈ ಥರ ಅವನು ಇಷ್ಟು ವರ್ಷ ಆದ ನಂತರ ಅದು ರಿವೆಂಜ್ ತೊಗೋತಾ ಇದ್ದರೆ ನಾವು ಏನು ಮಾಡ್ಬೇಕು ಸರ್? ಈಗ ನಾವು ಇಲ್ಲ, ಅವನು ಒಂದು ಬಾಡಿಗೆ ಮನೆಯಲ್ಲಿ ಇದ್ದ ಸರ್. ಮತ್ತು ಅವನು ಯಾವ ಬಾಡಿಗೆ ಮನೆ ಇದ್ದಿಲ್ಲ, ಆ ಬಾಡಿಗೆ ಮನೆ ಓನರ್ ಅವನು ಆ ಮನೆ ಸೇಲ್ ಮಾಡಿಬಿಟ್ಟ. ಈಗ ಸೇಲ್ ಮಾಡಿದ ನಂತರ ಇವ್ರಿಗೆ ಹೇಳಿದ್ರು ಅವರು, ನೀವು ಬಾಡಿಗೆ ಮನೆ ಖಾಲಿ ಮಾಡಿ, ನಾನು ಈ ಥರ ಪ್ರಾಪರ್ಟಿ ಸೇಲ್ ಮಾಡಿದ್ದೀನಿ ಅಂತ. ಮತ್ತು ಅವರು ಯಾರು ಪರ್ಚೇಸ್ ಮಾಡಿದರು ಆ ಟೈಮಲ್ಲಿ, ಅವ್ರ ಕಡೆಯಿಂದ ಹೋಗಿ ಇವರು ನಮ್ಮ ಅಂಕಲ್ ಡಿಸ್ಕಷನ್ ಮಾಡಿ, ಈ ಥರ ಪಾಪ ಗರೀಬ್ ಇದ್ದಾರೆ, ಅವರು ಲೋ ಇನ್ಕಮ್ ಫ್ಯಾಮಿಲಿ, ಇವ್ರಿಗೆ ಏನಾದರೂ ಕೊಡಿ, ಅವರು ಇಷ್ಟು ವರ್ಷದಿಂದ ಅಲ್ಲಿ ಇರ್ತಾಯಿದ್ರು. ಮತ್ತು ಅವರು 1.5 ಲಕ್ಷ ರೂಪಾಯಿ ಕೊಡಲಿಕ್ಕೆ ಆ ಟೈಮಲ್ಲಿ ತಯಾರಾದರು. ಇವರು 1.5 ಲಕ್ಷ ಬೇಡ, ಇವ್ರಿಗೆ ಇನ್ನೊಂದು ಸಲ 50,000 ರೂಪಾಯಿ ಹೆಚ್ಚು ಮಾಡಿ 2 ಲಕ್ಷ ರೂಪಾಯಿ ಕೊಡ್ರಿ ಅಂತ ನಮ್ಮ ಅಂಕಲ್ ಕೊಡ್ಸಾಯಿದ್ರು. 2 ಲಕ್ಷ ರೂಪಾಯಿ 15 ವರ್ಷ ಹಿಂದೆ ನಮ್ಮ ಅಂಕಲ್ ಕೊಡಿಸಿದ್ರು. ಮತ್ತು ಆದ ನಂತರ ಇವನ ಅಪ್ಪ, ಇವ ಇಸ್ ಅ ಡ್ರಂಕರ್ಡ್. ಎಷ್ಟೋ ಸಲ ನಮ್ಮ ಅಂಕಲ್ ಕಡೆಯಿಂದ ನನ್ನ ಮುಂದೆ ನಮ್ಮ ಅಂಕಲ್ ಕೊಟ್ಟಿದ್ದಾರೆ ಇವರಿಗೆ ಖರ್ಚಿಗೆ ರೊಕ್ಕ. ಮತ್ತು ಇವರ ಅಪ್ಪ ತೀರ್ಕೊಂಡ ನಂತರ ನಾವು ಎಷ್ಟೋ ಸಲ ಫೈನಾನ್ಷಿಯಲ್ ಹೆಲ್ಪ್ ಮಾಡಿದ್ದೀನಿ, ನಮ್ಮ ಅಂಕಲ್ ಮಾಡಿದ್ದಾರೆ. ಈ ಥರ ಇದ್ದರೆ ಸರ್, ಇವರು ಈ ಥರ ಏನು ರಿವೆಂಜ್ ತೊಗೊಂಡಿದ್ದಾರೆ, ಮತ್ತು ನಾವು ಯಾವ ಥರ ರಿವೆಂಜ್ ತೊಗೋಬೇಕು ಸರ್, ನೀವೇ ಅರ್ಥ ಮಾಡಿಕೊಡಿ ಸರ್. ಅದು ದೊಡ್ಡ ಹ್ಯಾಮರ್ ಬರುತ್ತೆ ಸರ್, ಅವ್ರಿಗೆ ಲೇಮನ್ ಲ್ಯಾಂಗ್ವೇಜಲ್ಲಿ ಗನ್ ಅಂತ ಹೇಳ್ತಾರೆ. ಆ ಗನ್ ತೊಗೊಂಡು ಇಲ್ಲೇ ಹೊಡೆದಿದ್ದಾರೆ ಸರ್. 2 ಶಾಟ್ಸ್ ಇಲ್ಲೇ, ಹೆಡ್ ಶಾಟ್ಸ್ ಬ್ಯಾಕ್. ಮತ್ತು ಕಾಲಿಗೆ ಹೊಡೆದಿದ್ದಾನೆ, ಹೊಟ್ಟೆಗೆ ಹೊಡೆದಿದ್ದಾನೆ, ಬೆನ್ನಿಗೆ ಹೊಡೆದಿದ್ದಾನೆ. ಯಾರ್ದು? ನಮ್ಮ ಅಂಕಲ್ ಅವ್ರದ್ದು ಮದುವೆ ಆಗಿತ್ತು ಸರ್. ಅವ್ರಿಗೆ 5 ಮಕ್ಕಳಿದ್ದಾರೆ, 3 ಜನರದ್ದು ಮದುವೆ ಆಗಿದೆ. ಇವರು ನೋಡ್ರಿ ಸರ್, ಇವರು ಸೋಷಲ್ ವರ್ಕರ್. ಇವ್ರ ಬಗ್ಗೆ ನೀವು ಎಂಟೈರ್ ಬೆಳಗಾಂ ಜಿಲ್ಲೆಯಲ್ಲಿ ಬೇಕಾದರೆ ಕೇಳ್ರಿ, ಇವರು ಯಾವ ಥರ ಮನುಷ್ಯ ಇದ್ದರು, ಇವ್ರದ್ದು ಯಾರ ಜೊತೆ ಏನಾದರೂ ಜಗಳ ಇತ್ತು, ಇಲ್ಲಾಂದರೆ ಪ್ರಾಬ್ಲಮ್ ಇತ್ತು, ಯಾರೂ ನಿಮಗೆ ಹೇಳೋಂಗಿಲ್ಲ ಇವರು ಈ ಥರ ಮನುಷ್ಯನೇ ಇಲ್ಲ ಅಂತ ಹೇಳ್ತಾರೆ. ಈ ವಾಸ್ ಅ ಸೋಷಲ್ ವರ್ಕರ್, ಆಲ್ವೇಸ್ ಹೆಲ್ಪಿಂಗ್ ದ ನೀಡಿ, ದ ಪೂವರ್, ಎಲ್ಲರಿಗೆ ಹೆಲ್ಪ್ ಮಾಡ್ತಾಯಿದ್ರು. ಬೇಕಾದರೆ ನೀವು ಯಾರು ಬೇಕಾದರೆ ನೀವು ಕೇಳ್ಬೋದು ಸರ್. ಇಲ್ಲ ಸರ್, ಏನೂ ಇಲ್ಲ ಸರ್, ಏನೂ ಗಲಾಟೆ ಇಲ್ಲ. ಮತ್ತು ಇದರದ್ದು ಇಂಟೆನ್ಷನ್ ಏನಿದೆ, ಅವನು ಯಾತಿಗೆ ಹೊಡೆದಿದ್ದಾನೆ ನಮಗೆ ಏನೂ ಮಾಹಿತಿ ಇಲ್ಲ. ಇನ್ನೊಂದು ಸಲ ನನ್ನ ಡಿಪಾರ್ಟ್ಮೆಂಟ್ಗೆ, ಅಡ್ಮಿನಿಸ್ಟ್ರೇಷನ್ಗೆ ನಾವು ಆಲ್ರೆಡಿ ಮನವಿ ಕೊಟ್ಟಿದ್ದೀವಿ. ದರ್ಬಾರ್ ಕಡೆಯಿಂದ ಎಲ್ಲ ಒಂದು ರ್ಯಾಲಿ ತೆಗೆದು ನಾವು ಎಲ್ಲರೂ ಹೋಗಿ ಮನವಿ ಕೊಟ್ಟಿದ್ದೀವಿ ಸರ್. ಹೌದು. ಅದೇ ದ್ವೇಷ ಹಿಡಿದಿಲ್ಲ ಸರ್. ಇವನು ಏನು ಹೇಳ್ತಾನೆ, ನಮ್ಮ ಮನೆಯಿಂದ ನಮಗೆ ಹೊರಗೆ ಹಾಕಿದ್ರು ಅಂತ. ಮತ್ತು 2 ಲಕ್ಷ ರೂಪಾಯಿ ತೊಗೊಂಡಿದ್ರು ಆ ಕಲ್ಲಿದೆ, ಅದು ಹೇಳಂಗಿಲ್ಲಲ್ಲ. ಒಂದು ಹೆಲ್ಪ್ ಮಾಡಿದ್ದು ನನ್ನ ತಪ್ಪಾಯ್ತು ಸರ್. ಅದು ಇವರು ಸರಿಯಾಗಿ ಬೆಳೀಲಿ ಅಂತ ನಾವು ಒಂದು ಹೆಲ್ಪ್ ಮಾಡಿದ್ದೀವಿ, ಅದು ತಪ್ಪಾಯಿದೆ ಸರ್. ನಮ್ಮ ಹೆಸರು ನಯೀಮ್ ದಫೇದಾರ್ ಅಂತ, ನಮ್ಮ ಕಾಕ ಆಗಬೇಕು ಅವರು, ಫಜಲ್ ಅಂಕಲ್ ತೀರ್ಕೊಂಡವರು.
ಇನ್ನೊಂದು ಸಲ ಲಾಸ್ಟಿಗೆ ನಾನು ಕಡ್ಕಡಿ ವಿನಂತಿ ಮಾಡ್ತೀನಿ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ, ಪ್ರಶಾಸನಿಗೆ, ಅಡ್ಮಿನಿಸ್ಟ್ರೇಷನ್ಗೆ, ಆ ಅಟ್ಯಾಕರಿಗೆ ಅಯಾನ್ ಅಂತ ಹೆಸರು, ಅವರಿಗೆ ಶಿಕ್ಷೆ ಕೊಡ್ಬೇಕು ಸರ್. ಟು ಬಿ ಹ್ಯಾಂಗ್ ಟಿಲ್ ಡೆತ್ ಆರ್ ನಾಟ್ ಟು ಬಿ ರಿಲೀಸ್ ಫ್ರಮ್ ದ ಪ್ರಿಸನ್. ಲೆಟ್ ದ ಲಾ ಟೇಕ್ ಇಟ್ಸ್ ಓನ್ ಕೋರ್ಸ್. ಕಾನೂನು ಏನು ಇರ್ತಾನೆ ಆ ಪ್ರಕಾರ ಆಗಲಿ, ಆಯಿತಾ. ಮತ್ತು ಎಲ್ಲರಿಗೆ ಒಂದು ವಿನಂತಿ ಸರ್, ಈ ಕಾಕರು ತಿರ್ಕೊಂಡಿದ್ದಾರೆ, ಎಲ್ಲರೂ ಅವರ ಸೋಲಿಗೆ ಎಲ್ಲರೂ ಪ್ರಾರ್ಥನೆ ಮಾಡಿರಿ ಅಂತ ನಮ್ಮ ವಿನಂತಿ ಸರ್.